ಕ್ಷುಲ್ಲಕ ಕಾರಣಕ್ಕೆ ರೈಲಿನಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ. ಏನಿದು ಗಲಾಟೆ ಅಂತೀರಾ? ಬನ್ನಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಹಾಸನ ಮಾರ್ಗವಾಗಿ ಹೋಗುವ ರೈಲಿಗೆ ಸಂಜೆ 6:30 ಸಮಯದಲ್ಲಿ ಗಂಗಾಧರ್ ಹಾಗೂ ಯೋಗೇಶ್ ಎಂಬ ಇಬ್ಬರು ಯುವಕರು ಹತ್ತಾರೆ. ಮೂಲತಃ ಇಬ್ಬರು ಬೆಳ್ಳೂರು ಕ್ರಾಸ್ನವರು. ಒಬ್ಬ ಟಿಪ್ಪರ್ ಗಾಡಿ ಚಾಲಕ, ಇನ್ನೊಬ್ಬ ಕ್ಯಾಂಟರ್ ಗಾಡಿ ಚಾಲಕ. ಒಂದೇ ಊರಿನವರಾದ ಕಾರಣ ಯಶವಂತಪುರದಿಂದ ಹಾಸನ ಹೊರಡೋ ಟ್ರೈನ್ಗೆ ಹತ್ತಾರೆ. ಕಿಟಕಿ ಬದಿಯ ಎದುರು ಬದುರು ಸೀಟ್ನಲ್ಲಿ ಕೂತ್ಕೋತಾರೆ. ಇಬ್ಬರು ಹಾಗೆ ಪರಸ್ಪರ ಮಾತಾಡ್ತಾ ಟ್ರೈನ್ ನೆಲಮಂಗಲ ತಲುಪುತ್ತೆ. ಅಲ್ಲೇ ನೋಡಿ ಆಗಿದ್ದು ಎಡವಟ್ಟು. ಅಲ್ಲಿಯವರೆಗೂ ಎಲ್ಲ ಸರಿಯಾಗೇ ಇತ್ತು. ರೈಲ್ ಕ್ರಾಸಿಂಗ್ಗೆ ಅಂತ ನಿಂತ ಸಮಯದಲ್ಲಿ ಒಬ್ಬ ಅಡುಗೆ ಭಟ್ಟ ರೈಲ್ಗೆ ಹತ್ತಾನೆ. ಅದೇ ಸಮಯಕ್ಕೆ ಗಂಗಾಧರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ರೈಲು ನಿಂತಿದ್ದ ಕಾರಣ ಫೋನ್ನಲ್ಲಿ ಮಾತಾಡೋಕೆ ಅಂತ ರೈಲ್ನ ಬಾಗಿಲಿಗೆ ಹೋಗ್ತಾನೆ. ಗಂಗಾಧರ್ ಎದ್ದೋದಂತಹ ಸೀಟ್ಗೆ ಅಡುಗೆ ಭಟ್ಟ ಬಂದು ಕೂತ್ಕೋತಾನೆ. ಎದುರುಗಡೆ ಸೀಟ್ನಲ್ಲಿ ಕುಂತಿದ್ದ ಗಂಗಾಧರ್ ಸ್ನೇಹಿತ, ಇದು ನನ್ನ ಸ್ನೇಹಿತನ ಸೀಟು, ನೀವು ಬೇರೆ ಕಡೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಅಷ್ಟಕ್ಕೆ ಕೋಪಗೊಂಡ ಅಡುಗೆ ಭಟ್ಟ, ಈ ರಿಸರ್ವೇಷನ್ ಮಾಡಿಸಿದ್ಯಾ ಅಂತ ಕ್ಯಾತೆ ತೆಗಿತಾನೆ. ಇವರಿಬ್ಬರ ಜಗಳ ನೋಡಿದಂತಹ ಗಂಗಾಧರ್ ವಾಪಸ್ ಬಂದು ಪ್ರಶ್ನೆ ಮಾಡ್ತಾನೆ. ಆಗ ಗಂಗಾಧರ್ಗೆ ಅಡುಗೆ ಭಟ್ಟ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾನೆ. ಅಲ್ಲಿ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಕೋಪಗೊಂಡ ಅಡುಗೆ ಭಟ್ಟ ತನ್ನ ಬ್ಯಾಗ್ನಲ್ಲಿ ಇದ್ದಂತಹ ಚಾಕು ತೆಗೆದು ಹಲ್ಲೆ ಮಾಡೋಕ್ಕೆ ಮುಂದಾಗ್ತಾನೆ. ಆಗ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ತನ್ನ ಎಡಗೈ ಮುಂದೆ ತರ್ತಾನೆ. ಆಗ ಅಡುಗೆ ಭಟ್ಟನ ಕೈಯಲ್ಲಿ ಇದ್ದಂತಹ ಚಾಕು ಗಂಗಾಧರ್ನ ಅಂಗೈ ಸೀಳಿಬಿಡುತ್ತೆ. ಇದನ್ನು ನೋಡಿ ಗಂಗಾಧರ್ ಸ್ನೇಹಿತ ಯೋಗೇಶ್ ಜಗಳ ಬಿಡಿಸೋಕೆ ಅಂತ ಹೋಗ್ತಾನೆ. ಆಗ ಅವನಿಗೂ ಕೂಡ ಗೂಸಾ ಬೀಳುತ್ತೆ. ಇದೆಲ್ಲ ಕಿತಾಪತಿ ಮಾಡಿ ಅಲ್ಲಿಂದ ಅಡುಗೆ ಭಟ್ಟ ಸೈಲೆಂಟಾಗಿ ಕಾಲು ಕೀಳೋಕೆ ನೋಡ್ತಾನೆ. ರೈಲಿನಿಂದ ಇಳಿದು ಓಡೋಕೆ ಶುರು ಮಾಡ್ತಾನೆ. ಇಬ್ಬರು ಸ್ನೇಹಿತರು ಅವನ ಹಿಂದೆ ಓಡಿ ಹೋಗಿ ಅವನನ್ನು ಹಿಡಿತಾರೆ. ನಂತರ ಆ ವ್ಯಕ್ತಿಯನ್ನು ನೆಲಮಂಗಲ ರೈಲ್ವೆ ಸ್ಟೇಷನ್ ಸಿಬ್ಬಂದಿಗೆ ಒಪ್ಪಿಸ್ತಾರೆ. ನಡೆದ ವಿಚಾರವನ್ನು ಹೇಳ್ತಾರೆ. ರೈಲ್ವೆ ಸ್ಟೇಷನ್ ಸಿಬ್ಬಂದಿ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಗೆ ಕರೆ ಮಾಡಿ ಪೊಲೀಸರನ್ನ ಕರೆಸ್ಕೋತಾರೆ. ನೆಲಮಂಗಲದ ಬಸವನಹಳ್ಳಿ ಬಳಿ ಇರೋ ರೈಲ್ವೆ ಸ್ಟೇಷನ್ಗೆ ನೆಲಮಂಗಲ ಟೌನ್ ಸಿಬ್ಬಂದಿ ಹೋಗ್ತಾರೆ. ಅಲ್ಲಿಂದ ಎರಡು ಗುಂಪಿನ ವ್ಯಕ್ತಿಗಳನ್ನು ಕರ್ಕೊಂಡು ಬರ್ತಾರೆ. ಅಡುಗೆ ಭಟ್ರನ್ನ ಟೌನ್ ಸ್ಟೇಷನ್ನಲ್ಲಿ ಕೂರಿಸಿ ಹಲ್ಲೆಗೊಳಗಾದ ಇಬ್ಬರು ವ್ಯಕ್ತಿಗಳಿಗೆ ನೆಲಮಂಗಲ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಕರ್ಕೊಂಡು ಬರ್ತಾರೆ. ನಂತರ ವಿಷಯ ತಿಳಿದ ಯಶವಂತಪುರ ರೈಲ್ವೆ ಪೊಲೀಸರು ನೆಲಮಂಗಲ ಟೌನ್ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ನಂತರ ನೆಲಮಂಗಲ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ MLC ಆಗಿದ್ದ ಕಾರಣ ಯಶವಂತಪುರ ರೈಲ್ವೆ ಪೊಲೀಸರು ಎರಡು ಗುಂಪಿನವ್ರನ್ನ ಕರ್ಕೊಂಡು ಯಶವಂತಪುರ ಕಡೆಗೆ ಹೋಗ್ತಾರೆ. ಇದಿಷ್ಟು ಸೀಟಿಗಾಗಿ ರೈಲಿನಲ್ಲಿ ನಡೆದಂತಹ ಘಟನೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಮಾಡಿಕೊಂಡು ಕಿರಿಕಿರಿ ಮಾಡಿಕೊಂಡು ಪ್ರಯಾಣಿಕರು ಅನಾಹುತ ಮಾಡ್ಕೋಬಾರ್ದು. ಇಂತಹ ವಿಚಾರಗಳಲ್ಲಿ ಎಚ್ಚರ ವಹಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸುದ್ದಿಯನ್ನು ನಮ್ಮ ವಾಹಿನಿಯಲ್ಲಿ ಬಿತ್ತರಿಸ್ತಾ ಇದ್ದೇವೆ. ರೈಲು ಹಾಗೂ ಬಸ್ಸಿನಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರು ಮುನ್ನೆಚ್ಚರಿಕೆ ವಹಿಸಬೇಕು. ಮುಂದೆ ಆಗುವಂಥ ಅನಾಹುತಗಳಿಂದ ಸುರಕ್ಷಿತವಾಗಿರಬೇಕು ಅನ್ನೋದೇ ನಮ್ಮ ಆಸೆ. ನಮಸ್ಕಾರ ಸರ್. ನಾವು ಯಶವಂತಪುರದಿಂದ ನಾನು ನನ್ನ ಫ್ರೆಂಡು ಗಂಗಾಧರ್ ಮತ್ತು ನನ್ನ ಯೋಗೇಶ್ ಅಂದ್ಬಿಟ್ಟು ನಾವು BG ನಗರಗೆ ಟಿಕೆಟ್ ತೊಗೊಂಡಿದ್ದು. ನಾವು ಬರ್ತಾ ಇದ್ದಾಗ ಆನ್ ದಿ ವೇಲಿ ಇನ್ನೊಬ್ಬ ಇಲ್ಲಿ ನೆಲಮಂಗಲ ಬೈಪಾಸಲ್ಲಿ ಟ್ರೈನು ಗ್ಯಾಪ್ ಕೊಟ್ಟಿತ್ತು 2 ನಿಮಿಷಕ್ಕೆ. 2 ನಿಮಿಷದಲ್ಲಿ ಬಂದ. ನಾವು ನಮ್ಮ ಫ್ರೆಂಡು ಫೋನ್ ಕಾಲ್ ಬಂತು. ಅವನು ಕಿಟಕಿ ಪಕ್ಕದಲ್ಲಿ ಮಾತಾಡೋಕ್ಕೂ ಅಂತ ಹೋದ. ನಾನು ಅದಕ್ಕೆ ಅವ್ನು ಬಂದು ಸಡನ್ನಾಗಿ ಕಿಟಕಿ ಪಕ್ಕ ಕೂತ್ಕೊಂಡ. ಕಿಟಕಿ ಪಕ್ಕ ಕೂತ್ಕೊಂಡಾಗ ಜಾಗ ಬಿಡಪ್ಪ ಅಂದಿದ್ದಕ್ಕೆ ನಮ್ಮ ಫ್ರೆಂಡ್ ಬರ್ತಾನೆ ಅಂದಿದ್ದಕ್ಕೆ ನೀನೇನೋ ಹಂಗೆ ಹಿಂಗೆ ಅಂತ ಅವಾಜ್ ಮಾಡ್ದೆ. ಏನೇನೋ ಒಂಥರ ಕೆಟ್ಟಾಗೆಲ್ಲ ಮಾತಾಡ್ದೆ. ಇವೆಲ್ಲ ಯಾಕಪ್ಪ ಮಾತಾಡ್ತೀವೆಲ್ಲ ತಪ್ಪು ಕಣೋ, ನಮ್ಮ ಫ್ರೆಂಡ್ ಬರ್ತಾನೆ, ಈ ಜಾಗ ಬೇಜಾನೈತೆ ಅಲ್ಲೇ ಮನೆ ಕಳಪ್ಪ ಅಂತ ನಾವೊಂದು ಅಂದಿದ್ದಕ್ಕೆ ಅವನು ಏನು ಹಂಗೆ ಹಿಂಗೆ ಅಂತ. ನಾವು ಆ್ಯಕ್ಚುಲಿ ಅವನು ಟಿಕೆಟು ತೊಗೊಂಡಿಲ್ಲ. ನಾವು ಟಿಕೆಟ್ ಜರ್ನಿ ಮಾಡ್ತಾಯಿದ್ದೀವಿ. ಅವ್ನು ಟಿಕೆಟು ತೊಗೊಳ್ದಲ್ಲಿ ಏನಿಲ್ಲ, ಏಕ್ತಮಿಗೆ ನಾವು ಮಾತಾಡಿದ್ದಕ್ಕೆ ಬಂದು ಅವನು ಅಷ್ಟು ಮಾತು ಫೋನ್ ಕಟ್ಟಾಯಿತು. ನಮ್ಮ ಫ್ರೆಂಡು ಅವ್ನು ಬಂದ, ಯಾಕೆ ಹಿಂಗೆ ಮಾತಾಡ್ತೀನಿ ಅಂತ ಅವ್ನು ಬಂದಿದ್ದಕ್ಕೆ ಚಾಕು ತೊಗೊಂಡ್ಬಿಟ್ಟು ಚುಚ್ಚಕ್ಕೆ ಹೋದ. ಅವ್ನು ಹಿಡ್ಕೊಳಕ್ಕೆ ಹೋದ, ಕೈ ಹಿಡ್ಕೊಳಕ್ಕೆ ಹೋದಕ್ಕೆ ಕೈ ಇದು ಮಾಡ್ದ. ತಿರ್ಗಿ ಮತ್ತು ಹೊಟ್ಟೆ ಚುಚ್ಚಕ್ಕೆ ಅಂತ ಹೋದ. ನಾನು ಆವಾಗ ಇಳಿದು ಓಡೋಯ್ತಾ ಇದ್ದ. ನಾನು ಹಿಡ್ಕೊಳಕ್ಕೆ ಹೋದೆ ಸರ್. ಆವಾಗ ಅಷ್ಟರಲ್ಲಿ ಇದಾಗಿದೆ ಸರ್ ಗ್ಯಾಪು. 2 ನಿಮಿಷದಲ್ಲಿ ಸರ್, ಅಲ್ಲಿ ಜಸ್ಟ್ ಇನ್ನೇನಿಲ್ಲ ಸರ್. ಸರ್ ನಾವು ಯಶವಂತಪುರದಿಂದ ನಾವು ಬೆಳ್ಳೂರು ಕ್ರಾಸ್ BG ನಗರ ಬಾಲಗಂಗಾಧರ ನಗರ ಮಾಮೂಲಿ BG ನಗರ ಬೆಳ್ಳೂರು ಕ್ರಾಸ್ಗೆ ಹೋಗ್ತಾ ಇದ್ದೆ ಸರ್. ಸರ್ ಅವನು ಇಲ್ಲೇ ಜಸ್ಟ್ ಇಲ್ಲೇ ನೆಲಮಂಗಲ ಬೈಪಾಸಲ್ಲೇ ಟ್ರೈನಲ್ಲಿ ಅಲ್ಲೇ ಹತ್ತದ. 2 ನಿಮಿಷದಲ್ಲಿ ಟ್ರೈನ್ ಯಾವಾಗ ಗ್ಯಾಪ್ ಕೊಡ್ತು ಅದೇ 2 ನಿಮಿಷದಲ್ಲಿ ಜಸ್ಟು ಟ್ರೈನು ಗ್ಯಾಪು ಒಂದು ಸ್ವಲ್ಪ 2 ನಿಮಿಷ ಇದು ಗ್ಯಾಪ್ ಕೊಡ್ತಲ್ಲ ಸರ್, ಅದಕ್ಕೋಸ್ಕರ ಅಲ್ಲೇ ನಿಂತಿದೆ. 2 ನಿಮಿಷದಲ್ಲಿ 5 ಸೆಕೆಂಡ್ ಸರ್ ಮಾಡಿದವನು. ಸ್ಟೇಷನಲ್ಲೇ ನಿಲ್ಲಿಸಿದ್ದು ಗಾಡಿ 2 ಸೆಕೆಂಡು.
ಆಮೇಲೆ ಅಷ್ಟೊತ್ತು ಜಗಳ ಆಡಿ ಸ್ಟೇಷನ್ ಟ್ರೈನ್ ಹೋಗ್ಬಿಡ್ತು ಸರ್. ಅಷ್ಟೊತ್ತಿಗೆ ನಾನು ಅವನು ಇಟ್ಕೊಳಕ್ಕೆ ಹೋದ, ಹೊಟ್ಟೆಗೂ ಚುಚ್ಚಕ್ಕೆ ಅಂತ ಹೋದ. ನಾನು ಅವ್ನ ಎಷ್ಟೊತ್ತು ನಾನು ಅವಾಯ್ಡ್ ಮಾಡೋಕ್ಕೆ ಹೋದೆ. ನಾನು ಅವನ ಚಾಕು ಕಿತ್ಕೊಂಡೆ. ಅಷ್ಟೊತ್ತಲ್ಲಿ ಎಲ್ಲ ಒಂದು ಇದು ಮಾಡಿದ್ರು. ಜನಗಳೆಲ್ಲ ಹಂಗೆ ಕಿತ್ಕೊಂಡು ನೋಡ್ತಾಯಿದ್ರು ಸರ್. ಅವ್ನ ಬ್ಯಾಗ್ ಒಳಗಡೆ ಇತ್ತು ಸರ್ ಚಾಕು ತಗೊಂಡು ಏಕ್ತಮ್ಮಾಗಿ ಚುಚ್ಚಕ್ಕೆ ಬಂದೆ ಸರ್. ಸರ್ ಇಲ್ಲಿ ನಾವು ಅಲ್ಲಿ ಪೊಲೀಸರಲ್ಲಿ ಗಲಾಟೆ ಆಯ್ತಲ್ಲ ಸರ್, ಅಲ್ಲಿಂದ ಪೊಲೀಸರಿಗೆ ಕರ್ಕೊಂಬಂದರು. ತಿರ್ಗಾ ಮತ್ತೆ ಬರ್ತಾಯಿದ್ದು ಆಟೋದಲ್ಲಿ, ರಿಕ್ಷಾ ಆಟೋದಲ್ಲಿ ಬರ್ತಾಯಿದ್ದೋ. ತಿರ್ಗಾ ಮತ್ತೆ ಪೊಲೀಸರು ಬಂದರು. ತಿರ್ಗಾ ಮತ್ತೆ ವಾಪಸ್ ಕರ್ಕೊಂಡು ಹೋದರು. ತಿರ್ಗಾ ಮತ್ತೆ ಅಲ್ಲೆಲ್ಲ ತನಿಖೆ ಮಾಡಿದ್ರು. ಅಲ್ಲೆಲ್ಲ ತನಿಖೆ ಮಾಡಿ ತಿರ್ಗಾ ಮತ್ತೆ ವಾಪಸ್ ಇಲ್ಲಿಗೆ ಕರ್ಕೊಂಬಂದರು ಸರ್. ಅವನಲ್ಲೇ ಪೊಲೀಸ್ ಸ್ಟೇಷನ್ ಕುಣಿಸವ್ರೆ. ನಮ್ಮನ್ನ ಇಲ್ಲಿ ಮಾತ್ರ ಇಲ್ಲಿ ಹಾಕೋರು ಸರ್. ನಮ್ಮ ಫ್ರೆಂಡ್ಗೆ ಕೈ ಎಲ್ಲ ಚುಚ್ಕೊಂಡ ಸರ್. ನಮಗೇನಾಗಿಲ್ಲ ಸರ್. ನನಗೊಂದು ಸ್ವಲ್ಪ 2-3 ಏಟು ಹೊಡೆದ. ನಾನು ಹಂಗಾರು ಅವನು ಹಿಡ್ಕೊಳಕ್ಕೆ ಹೋದೆ, ಅವಾಯ್ಡ್ ಮಾಡ್ದೆ. ಇಲ್ಲ ಅಂದರೆ ಬಟ್ಟೆ ಗಿಟ್ಟೆ ಸೈಲ್ಟ್ ಎಲ್ಲ ಹರಿದಾಕ್ಬಿಟ್ಟು ನೋಡಿ ಸರ್. ಇಲ್ಲೆಲ್ಲ ಬಟ್ಟೆ ಗಿಟ್ಟೆ ನಾನು ಇವಾಗ ಗಂಟೆ ಹಾಕ್ಕೊಂಡಿದ್ದೀನಿ ಸರ್. ಇದು ಎಲ್ಲ ಸಲ್ಟು ಪಲ್ಟು ಎಲ್ಲ ಹರಿದಾಕ್ತಾ ಎಲ್ಲನೂ ಇದು ಮಾಡ್ದೆ. ಅವ್ನು ಹಿಡ್ಕೊಳಕ್ಕೆ ಹೋದೆ ಸರ್. ನಾನು ಸರ್ ಕೈ ಎಲ್ಲ ಕುಯ್ದುಬಿಟ್ಟು ಎಲ್ಲ ಡ್ಯಾಮೇಜ್ ಆಗಿದೆ ಸರ್. ನಾನು ಯೋಗೇಶ್ ಯಾರು. ಮಾಮೂಲಿ ಯಶವಂತಪುರದಿಂದ ನಾವು ಬಂದು ಬೆಳ್ಳೂರು ಕ್ರಾಸ್ ಹೋಗಿದ್ದು. ಮಾಮೂಲಿ ನಾವು ಮಾಮೂಲಿ ನೆಲಮಂಗಲ ರೈಲ್ವೆ ಸ್ಟೇಷನಲ್ಲಿ ಕ್ರಾಸಿಂಗ್ ಮಾಡಿ ಟ್ರೈನ್ ನಿಲ್ಲಿಸ್ತು. ಮಾಮೂಲಿ ಕಿಟಕಿ ಮಗ್ಲ ಕೂತಿ ಮಾಮೂಲಿ ಖಾಲಿ ಇತ್ತು ಟ್ರೈನು. ನಾನು ಫೋನ್ ಬತ್ತು ಅಂತ ಡೋರ್ ಮಗ್ಲ ನಿಂತ್ಕೊಂಡು ಫೋನ್ ಮಾತಾಡಿದೆ. ಬರೋ ಹೊತ್ತಿಗೆ ಕಿಟಕಿ ಮಗ್ಲ ನಾನು ಸೀಟಲ್ಲಿ ಅವ್ನು ಕೂತಿದ್ದ. ಬಂದು ನಾನು ಕೇಳೋ ಹೊತ್ತಿಗೆ ಅವನು ನಿಂದು ನಮ್ದಲ್ಲಿ ನಾನು ಕೂತಿದ್ದೀನಿ ಕಣ್ಣು, ನಿಂದು ಯಾವುದೋ ಸೀಟು ರಿಸರ್ವೇಷನ್ ಮಾಡಿ ಹಂಗೆ ಹಿಂಗಿದೆ. ನಾನು ಕೂತಿದ್ದೀನಿ ಕಣ್ಣು. ನಮ್ಮ ಫ್ರೆಂಡ್ ಅಲ್ಲೇ ಕೂತಿದ್ದ. ನಮ್ಮ ಫ್ರೆಂಡ್ ಆಪೋಸಿಟ್ ಕೂತಿದ್ದ ಕಿಟಕಿ ಮಗ್ಲಲ್ಲಿ. ಹಂಗೆ ಹೇಗೆ ಕೊಟ್ಟು ಮಾಡಿದೆ, ಏನು ಹಂಗೆ ಮಾತಾಡಿದೆ ಹಿಂಗೆ ಮಾತಾಡಿದೆ, ಏನು ಹಂಗೆ ಹಿಂಗೆ ಅಂತ ಬ್ಯಾಗ್ ತೆಗ್ದು ಚಾಕಲ್ಲಿ ತಗೊಂಡು ಹೊಡೆದ. ಇವ್ನು ಬಿಡ್ಸ್ಕೊಳಕ್ಕೆ ಅವ್ನು ಬಟ್ಟೆ ಹರಿದಾಕ್ಬಿಟ್ಟು ಓಡಿದ್ದ. ತಗೊಂಬ ರೈಲ್ವೆ ಸ್ಟೇಷನಲ್ಲಿ ಇಟ್ಕೊಂಡು ಇದು ಮಾಡ್ದೆ ಅಷ್ಟೇ. ಇನ್ನೇನು ಯಶವಂತಪುರದಿಂದ ಇಬ್ರಾಳು ಇದು ನೆಲಮಂಗಲದಲ್ಲಿ. ಹಾಂ ಮಾಮೂಲಿ ರೈಲ್ವೆ ಸ್ಟೇಷನಲ್ಲಿ. ನಾವೇನು ನಾನು ಕಿಟಕಿ ಮೇಲೆ ಕೂತಿದ್ದೆ. ನಮ್ಮದು ಸೀಟು, ನೀನು ಯಾಕೆ ಅಲ್ಲಿ ಕೂತಿದ್ದೆ, ಬಾಯಿ ಕಡೆಗೆ ಸೈಡ್ ಕುತ್ಕೊ ಅಂದಿದ್ದ. ನಾವು ಅದೇ ಖಾಲಿ ಇತ್ತು ಸೀಟು ಪೂರ್ತಿ. ಇಲ್ಲ ನಾನೇ ಬಿಡ ನಿನಗೆ, ನೀನು ರಿಸರ್ವೇಷನ್ ಮಾಡಿದೆ ಹಂಗೆ ಹಿಂಗೆ ಅಂತ ಏಕೋಚನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ. ಏನು ಹಿಂಗೆ ಮಾತಾಡ್ದೆ, ಹಂಗೆ ಏನು ಹಂಗೆ ಹಿಂಗೆ ಮಾತಾಡ್ತೀವಿ ಅಂದ್ಬಿಟ್ಟು ಚಾಕ್ ತಗೊಂಡು ಬ್ಯಾಗ್ ಒಳಗಿಂದ ಬ್ಯಾಗ್ ತಂದಿದ್ದ. ಬ್ಯಾಗಲ್ಲಿ ತಗೊಂಡು ಚಾಕ್ ತಗೊಂಡು ಬಟ್ರ್ ಕೆಲಸ ಮಾಡ್ತಿದ್ದಂತೆ. ಅವನೇ ಹೇಳ್ದ ಗಂಗಾಧರ್.